ಈಗ ಸಹಜವಾಗಿ ಒಂದು ಸೂತ್ರ ಅಂತ ಇರುತ್ತೆ 60-40 ಅಂತ ಏನೋ ಕೇಳ್ಪಟ್ವಿ ನಾವು 60% ಹಿರಿಯರಿಗೆ 40% ಹೊಸಬರಿಗೆ ಅಥವಾ ಕಿರಿಯರಿಗೆ ಅವಕಾಶ ಕೊಡ್ತಾರೆ ಅಂತ ಅದ್ರ ಬಗ್ಗೆ ಏನಾದರೂ ಮಾಹಿತಿಗಳು ಸಿಕ್ಕಿದೆಯಾ? ಅದರ ಜೊತೆಗೆ ಮಹಿಳಾ ಕೋಟಾದಲ್ಲಿ ಯಾರಿಗೆ ಅವಕಾಶ ಸಿಗ್ಬೋದು? ಅದಾದ್ಮೇಲೆ 20 ಖಾಲಿ ಉಳಿದಿದೆ, ಅದರಲ್ಲಿ 18 ತುಂಬಿಕೊಂಡು 3 ಖಾಲಿ ಬಿಡ್ತಾರಾ ಅಥವಾ 20ಕ್ಕೆ 20 ಕೂಡ ಫುಲ್ ಆಗುತ್ತಾ ಹೆಂಗೆ? ಪ್ರಭು, ಈಗಾಗಲೇ ಒಂದು ಕಡೆ ಹೈಕಮಾಂಡ್ ನಾಯಕರೇ ಅಂದರೆ ಖುದ್ದು ರಾಹುಲ್ ಗಾಂಧಿ ಅವರೇ ಪಕ್ಷದ ಹಿತದೃಷ್ಟಿಯಿಂದ ಹಾಗೂ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಅಧಿಕಾರಕ್ಕೆ ಬರಬೇಕು ಎಂಬ ಲೆಕ್ಕಾಚಾರದಿಂದ ಒಂದಿಷ್ಟು ಸ್ಟ್ರಾಟಜಿಗಳನ್ನು ಮಾಡಿರುವಂಥದ್ದು. ಅಂದರೆ ರಾಜ್ಯದಲ್ಲಿ ಯಾರಿಗೆ ಅವಕಾಶ ಕೊಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಖುದ್ದು ರಾಹುಲ್ ಗಾಂಧಿ ತರಿಸ್ಕೊಂಡಿದ್ದಾರೆ. ಈಗ ಹಿಂದೆ ಇದ್ದಂಥ ಸಚಿವರಿಗೆ ಅವಕಾಶ ಕೊಟ್ಟರೆ ಹೊಸಬರಿಗೆ ಅವಕಾಶ ಕೊಡೋದು ಯಾವಾಗ ಎಂಬ ಪ್ರಶ್ನೆಯನ್ನು ರಾಜ್ಯ ನಾಯಕರ ಮುಂದೆ ಈ ಹಿಂದೆ ಕೂಡ ಇಟ್ಟಿದ್ರು. ಅಂದರೆ ಪದೇ ಪದೇ ಕೊಟ್ಟಂಥವರಿಗೆ ಅವಕಾಶಗಳನ್ನ ಕೊಟ್ಟಂಥ ಸಂದರ್ಭದಲ್ಲಿ ಹೊಸಬರಿಗೆ ಮಣೆ ಹಾಕೋದು ಯಾವಾಗ, ಹೊಸ ಮುಖಗಳಿಗೆ ಅವಕಾಶ ಕೊಡೋದು ಯಾವಾಗ, ಪಕ್ಷ ಸಂಘಟನೆಯಲ್ಲಿ ಅವರನ್ನು ತೊಡಗಿಸ್ಕೊಳ್ಳೋದು ಯಾವಾಗ, ಜೊತೆಗೆ ಜವಾಬ್ದಾರಿಯನ್ನು ಕೊಡೋದು ಯಾವಾಗ ಅನ್ನೋದು ವಿಚಾರಗಳನ್ನು ರಾಜ್ಯ ನಾಯಕರ ಮುಂದೆ ಖುದ್ದು ರಾಹುಲ್ ಗಾಂಧಿ ಅವರೇ ಇಟ್ಟಿದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯ ನಾಯಕರು ತೆಗೆದುಕೊಂಡೋದಂಥ ಪಟ್ಟಿಯನ್ನು 2-3 ಬಾರಿ ಪರಿಷ್ಕರಣೆ ಮಾಡುವಂಥ ಒಂದು ಸೂಚನೆ ಸಂದೇಶವನ್ನು ಖುದ್ದು ರಾಹುಲ್ ಗಾಂಧಿ ಅವರೇ ಕೊಟ್ಟಿದ್ರು. ಒಂದು ಕಡೆ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಲ್ಲಿ ಒಂದಷ್ಟು ಹೆಸರುಗಳು ಹೇಳಿದ್ರು ಕೂಡ ಅಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಕೆಲವೊಂದು ಹೆಸರುಗಳನ್ನು ಸಾಕಷ್ಟು ಚಾಕಚಕ್ಯತೆಯಿಂದ, ಅಂದರೆ ಹೆಸರುಗಳನ್ನು ಯಾರಿಗೆ ಅವಕಾಶ ಕೊಡಬೇಕು ಯಾರಿಗೆ ಬಿಡಬೇಕು ಎಂಬ ಸ್ಟ್ರಾಟಜಿಯನ್ನು ಬಳಸ್ಕೊಂಡಿರುವಂಥದ್ದು. ಈಗ ಈ ಹಿನ್ನೆಲೆಯಲ್ಲಿ ಹೊಸ ಮುಖಗಳಿಗೆ ಹೊಸ ಮುಖಗಳಿಗೆ ಅವಕಾಶ ಕೊಡುವ ಸಾಧ್ಯತೆಗಳು ಇದೆ. ಜೊತೆಗೆ ಈ ಹಿಂದೆ ಕೊಟ್ಟಂಥವರಿಗೆ ಅವಕಾಶ ಕೊಡಬೇಕಾ ಬೇಡವಾ ಎನ್ನುವುದು ಈಗ ಹೈಕಮಾಂಡ್ ನಾಯಕರ ಮುಂದೆ ಇರುವಂತಹ ಸವಾಲು. ಈ ಹಿನ್ನೆಲೆಯಲ್ಲಿ 65 ಅಂದರೆ ಹಿರಿಯರಿಗೆ 60% ಕೊಟ್ಟಂಥ ಸಂದರ್ಭದಲ್ಲಿ ಇನ್ನು ಉಳಿದಂಥ ಸಚಿವ ಸ್ಥಾನಗಳನ್ನು ಯಾರಿಗೆ ಕೊಡಬೇಕು, ಹೊಸಬರಿಗೆ ಕೊಡಬೇಕಾ, ನೂತನವಾಗಿ ಆಯ್ಕೆ ಆಗಿರುವಂಥ ಶಾಸಕರಿಗೆ ಕೊಡಬೇಕಾ ಅಥವಾ ಮಹಿಳೆಯರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕಾ ಅನ್ನೋದು ಕೂಡ ಹೈಕಮಾಂಡ್ ಲೆಕ್ಕಾಚಾರ ಹಾಕಿರುವಂಥದ್ದು. ಹೀಗಾಗಿ ಇವತ್ತು ಕಳಿಸಿರುವಂಥ ಒಂದು ಪಟ್ಟಿಯಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ, ಯಾರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು. ಪ್ರಭು, ಎಲ್.ಎನ್. ಸ್ವಾಮಿ, ಈಗ ಸಹಜವಾಗಿಯೇ ಹಿರಿತನದ ಆಧಾರದ ಮೇಲೆ ಕೊಡಬೇಕು ಅಂತ ಕೆಲವರು ಪಟ್ಟಣ ಹಿಡಿದು ಕೂತಿದ್ದಾರಂತೆ. ಸ್ಪೀಕರ್ ಆಯ್ಕೆ ಅಂತ ಬಂದಾಗ ಎಲ್.ಎನ್. ಸ್ವಾಮಿ, ಈಗ TB ಜಯಚಂದ್ರ ಹೆಸರು ಜಾಸ್ತಿ ಓಡ್ತಾ ಇದೆ, 90% ಅವ್ರಿಗೆ ಮಣೆ ಹಾಕ್ಬೋದು ಅಂತೇಳಿ. H.K. ಪಾಟೀಲ್, ದಿನೇಶ್ ಗುಂಡೂರಾವ್, ರಾಯ್ ರೆಡ್ಡಿ, ಹೀಗೆ ಅನೇಕ ಗುಂಡೂರಾವ್ ಹೆಸರುಗಳು ಕೇಳಿ ಬರ್ತಿತ್ತು. ಈ ಸ್ಪೀಕರ್ ಆಯ್ಕೆ ಅಂತ ಬಂದಾಗ ಯಾರ್ದಾಗ್ಬೋದು ಅಂತ ಸಾಧ್ಯತೆ? ಪ್ರಭು, ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳ ಒಂದು ಪಟ್ಟಿ, ಅಂದರೆ ಸಚಿವರ ಒಂದು ಫೈನಲ್ ಪಟ್ಟಿ CM DK ಶಿವಕುಮಾರ್ಗೆ ಕೈಗೆ ಸಿಕ್ಕಿರುವಂಥದ್ದು. ಜೊತೆಗೆ ಯಾರಿಗೆ ಅವಕಾಶ ಕೊಡಬೇಕು, ಯಾರನ್ನ ಸಚಿವರನ್ನಾಗಿ ತೆಗೆದುಕೊಳ್ಬೇಕು ಅನ್ನೋದು ಈಗಾಗಲೇ ಅಂತಿಮ ತೀರ್ಮಾನ ಆಗಿದೆ. ಆದರೆ ಉಳಿದಂತೆ ಹಿರಿಯರಿಗೆ ಯಾವ ರೀತಿ ಅವಕಾಶ ಕೊಡಬೇಕು, ಯಾಕೆಂದರೆ ಪಕ್ಷಕ್ಕೆ ಸಾಕಷ್ಟು ಶ್ರಮ ಹಾಕಿರ್ತಾರೆ, ಪಕ್ಷ ಸಂಘಟನೆಯಲ್ಲಿ ತೊಡಗಿರ್ತಾರೆ, ಅಂಥವ್ರಿಗೆ ಯಾರಿಗೆ ಅವಕಾಶ ಕೊಡಬೇಕು ಅನ್ನೋದು ಈಗ ಇರುವಂಥ ಒಂದು ವಿಚಾರ. ಈ ಹಿನ್ನೆಲೆಯಲ್ಲಿ ಈಗ ಸ್ಪೀಕರ್ ಅವರನ್ನು ಯಾರಿಗೆ ಮಾಡಬೇಕು ಅನ್ನೋದು ಕೂಡ ಸರ್ಕಾರದ ಮುಂದೆ, ಅಂದರೆ CM DK ಶಿವಕುಮಾರ್ ಮುಂದೆ ಇರುವಂಥ ಒಂದು ವಿಚಾರ. ಈ ಹಿನ್ನೆಲೆಯಲ್ಲಿ ಹಿರಿಯರಿಗೆ ಏನಾದರೂ ಅವಕಾಶ ಕೈ ತಪ್ಪಿದಂಥ ಸಂದರ್ಭದಲ್ಲಿ H.K. ಪಾಟೀಲ್ ಅವರಿಗೆ ಅವಕಾಶ ಕೊಡಬೇಕಾ ಅಥವಾ TB ಜಯಚಂದ್ರ ಅವರು ಕೂಡ ಸಚಿವ ಆಕಾಂಕ್ಷಿಗಳು, ಯಾಕೆಂದರೆ ಕಳೆದ ಮೊದಲನೇ ಹಂತದಲ್ಲೇ ಅವ್ರಿಗೆ ನಿರೀಕ್ಷೆಗಳು ಸಚಿವರಾಗ್ತಾರೆ ಅಂತ ಹೇಳ್ಬಿಟ್ಟು, ಆದರೆ ಅವರಿಗೆ ದೆಹಲಿ ವಿಶೇಷ ಪ್ರತಿನಿಧಿ ಜವಾಬ್ದಾರಿಯನ್ನೇ ಮುಂದುವರಿಸಲಾಯಿತು. ಈಗ ಮತ್ತೆ ಸಚಿವ ಆಕಾಂಕ್ಷಿಯಾಗಿ ಪ್ರಬಲ ಪೈಪೋಟಿಯಲ್ಲಿ ಇರುವಂಥವರು. ಈ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನ ಕೈತಪ್ಪಿದ ಸಂದರ್ಭದಲ್ಲಿ H.K. ಪಾಟೀಲ್ ಅಥವಾ ಇಬ್ಬರ ಹೆಸರುಗಳು ಕೇಳಿಬರ್ತಾ ಇರೋಂಥದ್ದು. ಹೀಗಾಗಿ ಯಾರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಕಾದು ನೋಡಬೇಕಾಗಿರೋಂಥದ್ದು. ಒಟ್ಟಾರೆಯಾಗಿ ಹಿರಿಯರಿಗೂ ಸಮಾನವಾಗಿ ಮಣೆ ಹಾಕಿದಂಥ ಸಂದರ್ಭದಲ್ಲಿ ಮುಂದೆ ಆಗುವಂತಹ ಒಂದು ಅಸಮಾಧಾನಕ್ಕೆ ಬ್ರೇಕ್ ಹಾಕಿ ಅವರ ಮೂಲಕ ಪಕ್ಷ ಸಂಘಟನೆ ಇನ್ನೊಂದಷ್ಟು ಪಕ್ಷ ಸಂಘಟನೆ ಜೊತೆಗೆ ಮುಂಬರುವ ಚುನಾವಣೆಗಳಿಗೂ ಕೂಡ ಅವನ್ನ ಉಪಯೋಗಿಸ್ಕೊಳ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಹೈಕಮಾಂಡ್ ನಾಯಕರು ಇರುವಂಥದ್ದು. ಹೀಗಾಗಿ ಜಯಚಂದ್ರ ಅವರಿಗೆ ಒಲಿಯುತ್ತಾ ಅಥವಾ H.K. ಪಾಟೀಲ್ ಅವರಿಗೆ ಸಭಾಧ್ಯಕ್ಷರ ಸ್ಥಾನ ಒಲಿಯುತ್ತಾ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು. ಪ್ರಭು, ಎಲ್.ಎನ್. ಸ್ವಾಮಿ, ಈಗ ಸಹಜವಾಗಿ ಅಸಮಾಧಾನದ ಒಂದು ಹೊಗೆ ದಟ್ಟವಾಗಿ ಆವರಿಸುವಂಥ ಎಲ್ಲ ಲಕ್ಷಣಗಳು ಗೋಚರ ಆಗ್ತಿದೆ. ಆಯಿತು, MLAಗಳ ಸಂಖ್ಯೆ ಜಾಸ್ತಿ ಇದೆ, ಓಕೆ, ಬಟ್ ಅದು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಉಂಟಾಗಬಹುದು. ಅದಕ್ಕೆ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಅದನ್ನು ನಿವಾರಣೆ ಮಾಡಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಅಂತ? ಪ್ರಭು, ಈಗಾಗಲೇ ಇನ್ನು ಉಳಿದಂತೆ 20 ಸ್ಥಾನಗಳಿಗೆ ಸುಮಾರು 45ರಿಂದ 50 ಸಚಿವ ಆಕಾಂಕ್ಷಿಗಳ ಲಿಸ್ಟ್ ಇರುವಂಥದ್ದು.
ಒಂದು ಕಡೆ ಕಳೆದ 15 ದಿನಗಳಿಂದ ದೆಹಲಿಗೆ ಪೆರೇಡ್ ಅನ್ನು ನಡೆಸಿದ್ರು. ಹಿರಿಯ ಶಾಸಕರು ಸೇರಿದಂತೆ 3-4 ಬಾರಿ ಪಕ್ಷದಲ್ಲಿ ಗೆದ್ದವರಿಗೆ ಅವಕಾಶ ಕೊಡಬೇಕು, ನಮಗೂ ಅವಕಾಶ ಕೊಡಿ ಅನ್ನೋದು ವಿಚಾರವನ್ನು ಇಟ್ಕೊಂಡು ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಗೆ ಹೋಗಿದ್ದು. ಜೊತೆಗೆ ನೂತನವಾಗಿ ಶಾಸಕರು ಆಯ್ಕೆಯಾಗಿರುವಂಥ ಶಾಸಕರು ಕೂಡ ಹೈಕಮಾಂಡ್ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ರು. ಅಂದರೆ ನಮಗೂ ಅವಕಾಶ ಕೊಡಿ, ನಾವು ಪಕ್ಷದಲ್ಲಿ ತೊಡಸ್ಕೊಡ್ತೇವೆ, ಇನ್ನಷ್ಟು ಜವಾಬ್ದಾರಿಯನ್ನು ಒತ್ಕೊಳ್ತೀವಿ. ಎಸ್ ಹಾಗೇರಿ ಮತ್ತೆ ಬರ್ತೀನಿ, ನಿಮ್ಮ ಹತ್ರ ಮಾಹಿತಿಯನ್ನು ತೆಗೆದುಕೊಳ್ತೀನಿ. ನಿಮ್ಮದು ಬ್ರೇಕಿಂಗ್ ಇದೆ.